ನಮಸ್ಕಾರ. ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೀ. ಇವತ್ತಿನ ಯುವರತ್ನ ಕಾರ್ಯಕ್ರಮದ ಈ ಅತಿಥಿ ಅಪೂರ್ವ ಅಂತಾನೆ ಹೇಳಬಹುದು. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಹೆಣ್ಣು ಮಕ್ಕಳು ಅಂದರೆ ಸೀಮಿತ ಪ್ರಪಂಚ, ಅದನ್ನು ಮೀರಿ ಬೆಳೆದಂತಹ ಸಮಾಜ ಸೇವಕಿಯವರು. ಯಾಕೆ ಅಂತ ನಾವು ಹಂತ ಹಂತವಾಗಿ ನೋಡ್ತಾ ಹೋಗೋದಾದರೆ ನೋಡಿ, ಹೆಣ್ಣು ಮಕ್ಕಳು ಅಂದಾಗ ತನ್ನದೇ ಆದಂತಹ ಕುಟುಂಬ, ತನ್ನದೇ ಆದಂತಹ ಜವಾಬ್ದಾರಿಯ ನಡುವೆ ತಾನು ದುಡಿದ ಹಣದಲ್ಲಿ 4 ಜನಕ್ಕೆ ಉಪಕಾರವನ್ನು ಮಾಡಬೇಕು, ಅವರ ಬದುಕು ಕೂಡ ಹಸನಾಗಬೇಕು ಅನ್ನುವಂಥ ಇಚ್ಛೆಯನ್ನು ಇಟ್ಟುಕೊಂಡು ಕಳೆದ 20 ವರ್ಷಗಳಿಂದ ಕೂಡ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ ಡಾಕ್ಟರ್ ಲಕ್ಷ್ಮೀ ದೇವಿಯವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ಡಾಕ್ಟರ್ ಲಕ್ಷ್ಮೀ ದೇವಿ ಉದ್ಯಮಿ ಮತ್ತು ಸಮಾಜ ಸೇವಕರು. ಡಾಕ್ಟರ್ ಲಕ್ಷ್ಮೀ ದೇವಿ ಇವರು ತಮ್ಮ ಹೆಸರಿಗೆ ತಕ್ಕಂತೆ ಸೇವಾದೇವಿ, ಸಮಾಜ ಸೇವೆಯನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದಾರೆ. ಬಡವರ ಬಗ್ಗೆ ಅಪಾರ ಕಾಳಜಿ ಹೊಂದಿರೋ ಇವರು ಸುಮಾರು 20 ವರ್ಷಗಳಿಂದ ನಿಸ್ವಾರ್ಥ ಭಾವದಿಂದ ಸಮಾಜ ಸೇವೆ ಮಾಡ್ತಿದ್ದಾರೆ. ಉತ್ತರ ಕರ್ನಾಟಕ ಹಾಗೂ ಕೊಡಗು ಜನತೆಗೆ ಕೈಲಾದ ಸಹಾಯ ಮಾಡ್ತಿದ್ದಾರೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ಬಡವರಿಗೆ ಊಟದ ವ್ಯವಸ್ಥೆ, ಅವಶ್ಯಕತೆ ಇದ್ದವರಿಗೆ ಆರ್ಥಿಕ ಸಹಾಯ, ಎಷ್ಟೋ ಜನರಿಗೆ ಆಶ್ರಯದಾತರಾಗಿದ್ದಾರೆ. ಇವರ ಸೇವೆಗೆ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಸಂದಿವೆ. ಇದೀಗ ಮತ್ತೊಂದು ಗರಿಯಾಗಿ ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ತುಂಬ ಖುಷಿ ಆಗ್ತಾ ಇದೆ. ಜಿ ಕನ್ನಡ ಅಂದರೆ ಒಂದು ಫ್ಯಾಮಿಲಿ ಇದ್ದಂಗೆ. ಫ್ಯಾಮಿಲಿಗೆ ಏನು ಗೌರವ ಕೊಡ್ತೀವೋ ಅದೇ ಜಿ ಕನ್ನಡದವರು ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಗುರುತಿಸ್ತಿದ್ದಾರೆ. ಅವರವರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ, ಯಾವ ಈ ಕ್ಷೇತ್ರದಲ್ಲಿ ಅವ್ರನ್ನೆಲ್ಲ ಗುರುತಿಸಿ ಅವ್ರಿಗೊಂದು ಅವಾರ್ಡ್ ಮಾಡಿದ್ದಾರೆ. ನಮಗೆ ಖುಷಿ ಆಗ್ತಾ ಇದೆ ಅಲ್ವಾ. ಕಳೆದ 20 ವರ್ಷಗಳಿಂದ ಸಮಾಜ ಸೇವಕಿಯಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ನನಗೆ ಬಹಳ ಕುತೂಹಲ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಹೆಣ್ಮಕ್ಳು ಅಂದರೆ ಅವರಾಯಿತು, ಅವ್ರ ಜವಾಬ್ದಾರಿ ಆಯಿತು, ಕುಟುಂಬ ಆಯಿತು, ಇಷ್ಟರ ನಡುವೆ ನೀವು ಅದನ್ನು ಮೀರಿ ಬೆಳೀತಾ ಇದ್ದೀರಿ. ಅದನ್ನು ಮೀರಿ ಇನ್ನೊಂದಷ್ಟು ಜನಕ್ಕೆ ನೀವು ಬೇಕಾಗಿದ್ದೀರಿ ಅನ್ನುವಂಥ ವಿಚಾರ ಇದೆಯಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ತಾನೆ. ಏನು ಪ್ರೇರಣೆ ಆಯಿತು ನಿಮ್ಗೆ? ಥ್ಯಾಂಕ್ ಯು ಮ್ಯಾಮ್. ಏನಂತಂದರೆ, ನಮ್ಮ ತಂದೆಯವ್ರು ಮಾಡ್ಕೊಂಡು ಬರ್ತಿದ್ರಲ್ಲ, ಅದು ನೋಡಿ ನನಗೆ ಖುಷಿ ಆಗ್ತಿತ್ತು. ಯಾಕಂದರೆ ನಾವು ಇನ್ನೊಬ್ಬರಿಗೆ ಏನಾದರೂ ಕೊಟ್ಟಾಗ ಅವ್ರು ಎಷ್ಟು ಖುಷಿ ಪಡ್ತಾಯಿದ್ರು ಅಂದರೆ, ಅದನ್ನು ನೋಡಿದಾಗ ಎಲ್ಲ ಒಂದು ಕಡೆ ನಾವು ಈ ಥರ ಇದ್ದರೆ ಏನು ಖುಷಿಯಾಗಿರುತ್ತೆ, ಇನ್ನೊಬ್ರಿಗೆ ತೃಪ್ತಿ ಆಗುತ್ತಲ್ಲ ಅದು. ಅದರಿಂದ ನಾನು ಖುಷಿ ಪಡ್ತಾಯಿದ್ದೆ. ಓಕೆ, ಮೂಲತಃ ಕೃಷಿ ಕುಟುಂಬ ನಿಮ್ಮದು. ಹೌದು. ಹೇಗಿತ್ತು ಅವಾಗ ಬಾಲ್ಯ, ಬದುಕು, ಓದು, ಮನೇಲಿ ಎಷ್ಟು ಜನ ಇದ್ರಿ, ಹೇಗಿತ್ತು ಜೀವನ? ದೊಡ್ಡ ಕುಟುಂಬ, ಅದರಲ್ಲಿ ತಂದೆ ತಾಯಿ ಕಷ್ಟದಿಂದನೇ ಬೆಳೆದ್ರು ಅವರು. ನಮಗೆ ಕಷ್ಟ ಅನ್ನೋದು ತೋರಿಸ್ಕೊಳ್ದಿರ, ನಮಗೆ ಯಾವುದೇ ಕಾರಣಕ್ಕೂ ಕಷ್ಟ ಏನಿದೆ ಅನ್ನೋದು ನಮ್ಗೆ ಇವತ್ತವರೆಗೂ ತೋರಿಸಿಲ್ಲ ನಮ್ಮ ತಂದೆ ತಾಯಿ. ಅವ್ರ ಕಷ್ಟ ನಾವು ನೋಡ್ದು, ಬಟ್ ನಮಗೆ ಅಂತಾನೆ ಅವರು ಮೀಸಲಾಗಿಟ್ರು. ಅವರು ಏನೇನು ಮಾಡಿಕೊಟ್ಟಿದ್ದಾರೆ ನಮ್ಮ ಜೀವನಕ್ಕೆ, ನಡೆಸ್ಕೊಟ್ಟಿದ್ದಾರೆ. ಅದು ತುಂಬ ವಿಶೇಷವಾಗಿದೆ. ತಂದೆ ಬಗ್ಗೆಯಲ್ಲಿ ಹೇಳ್ಬೇಕು, ತಂದೆ ತಾಯಿ ಬಗ್ಗೆಯಲ್ಲಿ ಹೇಳ್ಬೇಕು ಅಂದರೆ ಇವತ್ತು ಒಂದು ದಿನ ಸಾಲಲ್ಲ, ಅಷ್ಟು ನಮಗೆ ಸ್ಫೂರ್ತಿಯಾಗಿದ್ದಾರೆ ಅವರು. ಅವ್ರನ್ನ ನೋಡಿ ನಾನು ಬೆಳೆದಿದ್ದೀನಿ. ನಮ್ಮ ತಂದೆನ ನೋಡಿ ನಾನು ಬೆಳೆದಿದ್ದೀನಿ, ಬಟ್ ಇನ್ನೊಬ್ಬರನ್ನ ನೋಡಿ ನಾನು ಬೆಳೆದಿಲ್ಲ. ನಮ್ಮ ತಂದೆ ಹೇಗಿದ್ರು ಮನೆಯಲ್ಲಿ, ಅದೇ ಥರ ನಾನು ಬೆಳ್ಕೊಂಡು ಬಂದಿದ್ದೀನಿ. ನೀವು ಎಷ್ಟು ಜನ ಮಕ್ಕಳಿದ್ರಿ, ಹೇಗಿತ್ತು ಜೀವನ? ಓದೋದು ಅಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಮಕ್ಳ ಆಸೆ ಆಗಿರುತ್ತೆ. ಮತ್ತು ಕೃಷಿ ಕುಟುಂಬದಿಂದ ಬಂದಿದ್ದಾರೆ ಅಂದರೆ ನನ್ನ ಮಕ್ಕಳು ಓದಲಿ, ದೊಡ್ಡ ಸ್ಥಾನವನ್ನು ಅಲಂಕರಿಸಲಿ, ಈ ರೀತಿ ಹೆತ್ತವರ ಆಸೆ ಇರುತ್ತೆ. ಹೇಗಿತ್ತು ಅವಾಗ ಅಂತ? ಅವಾಗ ತಂದೆ ತಾಯಿ ಅನ್ನೋದು ಅದೇ ಆಸೆ ಇತ್ತು, ಬಟ್ ಅವಾಗ ಕೇಳಬೇಕಲ್ಲ ನಾವು, ನಮಗಾದ್ರೆ ಆಸಕ್ತಿನೇ ಇಲ್ಲ. ಅದ್ರ ಬಗೆಯಲ್ಲಿ ತಂದೆಯವರು ಏನು ಹೇಳಿದ್ರು ನಾವು ಇನ್ನೊಂದೇನೋ ಮಾಡ್ತಾ ಇದ್ದೋ. ಬಟ್ ಅವ್ರು ಹೇಳ್ತಿದ್ದಿತ್ತು, ಅವರ ದಾರಿಯಲ್ಲಿ ನೋಡ್ತಿದ್ದಕ್ಕೆ ನಾನು ಇವತ್ತು ಇಷ್ಟು ತೃಪ್ತಿಯಾಗಿ ಈ ಜಾಗದಲ್ಲಿ ಬಂದು ಕುಂತಿದ್ದೀನಿ ಅಂತ ಖುಷಿ ಆಗ್ತಾಯಿದೆ ನಾನು. ಓಕೆ, ಕೆಂಗೇರಿ ಉಪನಗರ ಅಂತ ಅನ್ಕೊಳ್ತೀನಿ. ಹೌದು ಮ್ಯಾಮ್. ಈಗ ಓದು ಅಂದಾಗ ನೀವೇನಾದರೂ ಆಸೆ ಆಕಾಂಕ್ಷೆ ಅಂತ ಇಟ್ಕೊಂಡಿದ್ರ, ಮುಂದೆ ಒಂದು ದಿವಸ ನಾನು ಸಮಾಜ ಸೇವೆಯಾಗಿ 4 ಜನಕ್ಕೆ ಉಪಕಾರ ಮಾಡುವಂಥ ಸ್ಥಾನವನ್ನು ಅಲಂಕರಿಸ್ತೀನಿ ಅಂತ ಹೇಳಿ ಅವತ್ತೇನಾದರೂ ಯೋಚನೆಗಳಿತ್ತ, ಕನಸು ಕಂಡಿದ್ರ? ನಾನು ಆ ಕನಸು ಕಂಡಿರಲಿಲ್ಲ. ಯಾಕಂದರೆ ನಮ್ಮ ತಂದೆಯವರು ಮಾಡ್ತಿದ್ದು ಇಷ್ಟು ದೊಡ್ಡ ಕೆಲಸ ಎಲ್ಲ ನಮ್ಮ ಕೈಲಿ ಎಲ್ಲ ಆಗುತ್ತೆ.
ಹ್ಮ್. ನಮ್ಮ ಕೈಲಿ ಮಾಡ್ಕೊಂಬರಕ್ಕಾಗಲ್ಲ. ತಂದೆಯವರು ಮಾಡೋದು ತುಂಬ ದೊಡ್ಡ ದೇವಿ ಇತ್ತದು, ಅವರು ಮೀರ್ಸೋಕ್ಕಾಗಲ್ಲ ಅಂತ ಯೋಚನೆ ಮಾಡಿದ್ದೆ. ಅಂದ್ರೆ ಅವ್ರು ಯಾವ್ಯಾವ ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಕೊಂಡಿದ್ರು ಅಂತ? ಮೇಡಮ್ ಎಲ್ಲ ರೀತಿಲೂ ತೊಡಸ್ಕೊಂಡಿದ್ರು ಅವರು. ಯಾವುದೇ ಒಂದು ವಿಚಾರ ಇರಲಿ, ಯಾರೇ ಬರಲಿ ಮಾತಾಡಲಿ, ಪ್ರತಿಯೊಂದು ವಿಚಾರದಲ್ಲಿ ಒಂದು ಊರು ಯಜಮಾನನಾಗಿ ಆ ಊರಿಗೆ ಏನು ಬೇಕು ಏನು ಬೇಡ ಕುಂತು ಮಾತಾಡೋದ್ರಲ್ಲಿ ನನ್ನ ತಂದೆ ಒಂದು ನಮಗೆ ಅವ್ರನ್ನ ನೋಡಿದಾಗ ಒಂದು ಅವ್ರನ್ನ ಮೀರ್ಸೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಅನಿಸ್ತು ನನಗೆ. ನಾನು ಮನ್ಸಿಗೆ ತೊಗೊಂಡಿದ್ದೇನೆಂದರೆ ಅವರಲ್ಲಿ ಒಂದು ಕಾಲು ಭಾಗ ಆದರೂ ನಾನು ಮಾಡ್ಬೋದಲ್ವಾ ಏನಾದ್ರೂ ಅಂತ ಹೇಳಿ. ಈಗ ನಿಮ್ಮ ಮನೆಗೆ ನಿಮ್ಮದೇ ಕಷ್ಟ ಜೀವನ ಆದರೂ ಕೂಡ ಯಾರೋ ವಿದ್ಯಾಭ್ಯಾಸ ಅಂತ ಬಂದು ನಿಮ್ಮ ತಂದೆಯವ್ರ ಹತ್ರ ಕೇಳಿದ್ರೆ ಎಸ್, ಹೌದು, ಯಾವುದಾದ್ರೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅಂದಾಗ ಎಸ್, ಹೌದು, ಈ ಥರದಿತ್ತ ವಾತಾವರಣ? ಹೌದು. ಓಕೆ ಓಕೆ. ಯಾರೇ ಬಂದು ಏನೇ ಕೇಳಿದ್ರು ಇಲ್ಲ ಅನ್ನೋ ಪದನೇ ಇಲ್ಲ ಅವ್ರದ್ದು. ಹೌದಾ, ಬಂದಿದ್ದೀರಾ, ಕುತ್ಕೊಳ್ಳಿ, ಏನ್ ಬೇಕು, ನನ್ನ ಕಡೆಯಿಂದ ಏನಾಗಬೇಕು ಅದನ್ನ ನಾನು ಮಾಡ್ಕೊಡ್ತೀನಿ, ಆಗಲ್ಲ ಅನ್ನೋ ಪದನೇ ಇಲ್ಲ ಅವರಲ್ಲಿ. ಅದು ಅವ್ರು ಹೇಳಿದ್ದು ನಾನು ಕೇಳೇ ಇಲ್ಲ ಅಂತ ಹೇಳ್ಬಿಟ್ಟು. ರೈಟ್. ಈಗೇನಾಗುತ್ತೆ ಅಂದರೆ ನಿಮ್ದೇನೋ ಒಂದು ಆಸೆ ಆಶೋತ್ತರಗಳಿರ್ತವೆ, ಮದುವೆ ಅಂತ ಆದಮೇಲೆ ದಿಕ್ಕು ಬದಲಾಗುತ್ತೆ, ನಿಮ್ಮ ಕುಟುಂಬನೇ ಬೇರೆ ಆಗುತ್ತೆ. ತಂದೆಯಿಂದ ಪ್ರೇರಣೆ ಪಡ್ಕೊಂಡ್ರಿ, ಆದರೆ ನೀವು ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಪತಿ ನಿಮ್ಮ ಈ ಸಮಾಜ ಸೇವೆಗೆ ಯಾವ ಥರ ಸಹಕಾರವನ್ನು ನೀಡ್ತಾ ಇದ್ದಾರೆ? ನಾನು ಮದುವೆ ಅಂತ ಬಂದಾಗ ನನ್ನ ಯಜಮಾನರು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಜೀವನದಲ್ಲಿ ಕನಸು ಕಟ್ಟಿರಲಿಲ್ಲ ಬಿಡಿ. ಆ ಒಂದು ಇದರಲ್ಲಿ ನಾನು ತಿಳಿದು ಬಂದಾಗ ನಾನೇನೋ ತಂದೆಯವ್ರು ಮಾಡ್ತಿದ್ರಲ್ಲ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಬೋದು ಅಂತ ತಿಳ್ಕೊಂಡು ಬಂದೆ, ಮಾಡ್ತಾ ಇದ್ದೆ. ಬಟ್ ಅದಕ್ಕೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಟ್ಟು ಕೈ ಹಿಡಿದು ನಡೆಸಿದಂಥ ನಮ್ಮ ಯಜಮಾನ್ರಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಸಾಲಲ್ಲ. ಅವ್ರ ಬಗ್ಗೆಯಲ್ಲಿ ಇವತ್ತು ಫುಲ್ಲು ಮಾತಾಡಿದ್ರು ಸಾಲಲ್ಲ. ಅದರಲ್ಲೂ ನಮ್ಮ ಅತ್ತೆಯವರು ಅಷ್ಟೇ. ಹೌದು, ನಾನು ಯಾವುದೇ ಒಂದು ಕೆಲಸಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಯಾಕೆ ಹೋಗ್ತಾ ಇದ್ದೀರಾ, ಏನಕ್ಕೆ ಅಂತ ಕೇಳ್ತಾ ಇರಲಿಲ್ಲ. ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಒಳ್ಳೇದಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ಹೋಗ್ಲಿ ಅಂತನೇ ನಮ್ಮ ಅತ್ತೆ ನಂಬಿಕೆ ವಿಶ್ವಾಸ ಗಳಿಸಿದ್ರಿ ನೀವು? ಗಳಿಸಿದ್ದೆ ನಾನು ಅವರಲ್ಲಿ. ಯಾಕಂದ್ರೆ ಅವರು ನನ್ನನ್ನು ಯಾವತ್ತೂ ಸೊಸೆಯಾಗೇ ನೋಡಿಲ್ಲ. ಸೂಪರ್. ಸೊಸೆಯಾಗೇ ನೋಡಿಲ್ಲ, ಮಗಳಾಗಿ ನನಗೆ ಲೈಫ್ ಕೊಟ್ರು ಅವರು ನನಗೆ ಎರಡನೇ ತಾಯಿ ಅಂತಾನೆ ಹೇಳಬೇಕು ನಮ್ಮ ಅತ್ತೆಯವ್ರಿಗೂ. ಈ ಕಡೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ಇವರಾದ್ರೂ ನನಗೆ ನನ್ನ ಯಜಮಾನರು ನನ್ನ ಅತ್ತೆ ಇವರಿಬ್ರು ನನಗೆ ಜೀವನದಲ್ಲಿ ಬಹಳ ವಿಶೇಷ ಅಂದರೆ ವಿಶೇಷ ವ್ಯಕ್ತಿಗಳು ಇವರು. ಯೂಶಲಿ ಮದುವೆ ಆಗಿ ಹೊಸದಾಗಿ ಹೋದಾಗ ಅಥವಾ ಇನ್ನೊಂದು ಕುಟುಂಬದಲ್ಲಿ ನೀವು ಒಂದು ಜೀವ ಆಗಲ್ಲಿರಬೇಕಾದ್ರೆ ಇದು ಯಾಕೆ ಮಾಡ್ತಿದೀಯಾ, ನಮ್ದೆಷ್ಟಿದೆ ಅಷ್ಟು ನೋಡ್ಕೊಳ್ಳೋಣ, ಈ ಥರದೊಂದು ಮನೋಭಾವಗಳಿರ್ತವೆ. ಬಟ್ ನಿಮ್ಗೆ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ನಿಮ್ಮ ಯಜಮಾನರು ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ರು? ಅಂದರೆ ದುಡಿದ ಒಂದು ಭಾಗನೇ ಇಡಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಡೆಫಿನೆಟ್ಲಿ ಬೇಕಾಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಏನಾದರೂ ಅಲ್ಪ ಸ್ವಲ್ಪ ನನ್ನ ಕೈಲಾಗ ಮಕ್ಳಿಗೆ ಎಜುಕೇಷನ್ ಆಗಿರ್ಬೋದು, ಯಾರೇ ಮನೆ ಹತ್ರ ಬಂದು ಏನೇ ಒಂದು ನನ್ನ ಕೈಲಾಗುತ್ತೆ, ಫುಲ್ ಮಾಡೋಕ್ಕಾಗಿಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತಾ ಬಂದಿದ್ದೆ. ಅವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಬೇಕು, ನೀನು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ ಐತೆ, ಈ ಸಪೋರ್ಟ್ ನನಗೆ ಯಾವಾಗಲೂ ನಿನಗಿದ್ದೇ ಇರುತ್ತೆ, ನೀನು ಒಳ್ಳೆ ಕೆಲಸ ಮಾಡ್ತಿದ್ಯಾ ಮಾಡು ಅಂತ ನನಗೆ ಸಪೋರ್ಟ್ ಕೊಟ್ಟರು. ಓಕೆ. ರಾಜಕೀಯಕ್ಕೆ ಏನಾದರೂ ಬರಬೇಕು ಅನ್ನೋ ಆಸಕ್ತಿ ಏನಾದರೂ ಇದೆಯಾ? ನಮಗಿಲ್ಲ ಮೇಡಮ್, ಆಸೆನೇ ಇಲ್ಲ. ಓಕೆ ಓಕೆ. ಈಗ ಸಮಾಜ ಸೇವೆ ಅಂದಾಗಲೂ ಕೂಡ ಬಹುತೇಕ ಒಂದು ಅಧಿಕಾರ ಅನ್ನೋದಿತ್ತು ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ಜನರನ್ನು ತಲುಪ್ಬೋದು. ಈಗ ಅನುದಾನ ಅಂತ ಬಂತು ಅಂದಾಗ ಅದನ್ನು ಇನ್ನೂ ಹೆಚ್ಚು ಜನರಿಗೆ ತಲುಪಿಸ್ಬೋದು, ಮೂಲಭೂತವಾಗಿ ಸೌಕರ್ಯಗಳನ್ನು ಜನಕ್ಕೆ ಒದಗಿಸೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಮನೋಭಾವಗಳಿರ್ತವೆ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಅವಕಾಶಗಳು ಬಂದರೆ ರಾಜಕೀಯವಾಗಿ ಮುಂದುವರಿಸ್ಕೊಂಡು ಹೋಗುವಂಥ ಇಚ್ಛೆ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಇಲ್ಲ, ನನಗೆ ಆಸೆ ಇಲ್ಲ. ನನ್ನ ಕೈಲಿ ಎಷ್ಟು ದಿನ ಆಗುತ್ತೋ, ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಮಾಡ್ತಾ ಇರ್ತೀನಿ. ನಾನು ದುಡ್ದಿದ್ರಲ್ಲಿ ಅದರಲ್ಲಿ ಎಷ್ಟು ಮಾಡಬೇಕು ಅದನ್ನ ನಾನು ಮಾಡ್ತೀನಿ. ಅದರಲ್ಲಿ ಬರಬೇಕು, ಅದ್ರಲ್ಲಿ ಬಂದಿರೋ ಇನ್ಕಮ್ನ ನಾನು ಇನ್ನೊಂದು ಕಡೆ ಕೊಡಬೇಕು ಅನ್ನೋ ಆಸೆ ನನಗಿಲ್ಲ. ಏನೇ ಇದ್ರೂ ನಾನು ಓನ್ ಬಜೆಟ್ ಆಗಿರಬೇಕು, ನಾನು ದುಡ್ದಿದ್ದೇ ಆಗಿರಬೇಕು, ಅದನ್ನು ನನಗೆ ಸಂಬಂಧಪಟ್ಟಿದ್ದೇ ಆಗಿರಬೇಕು. ಓಕೆ. ನಾನು ಅದನ್ನೇ ಕೇಳೋದು, ನಾನು ಅನ್ನುವಂಥ ಸ್ವಾರ್ಥದ ನಡುವೆ ದುಡಿದು ಒಂದು ಭಾಗನ ಸಮಾಜ ಸೇವೆಗೆ ಇಡಬೇಕು ಅನ್ನೋದಾದರೆ ಏನು ಕಾರಣ ಆಯಿತು ನಿಮಗೆ ಅಂತ? ಏನಾದರೂ ಚಿಕ್ಕ ವಯಸ್ಸಿನ ಈ ಘಟನೆ ನನ್ನನ್ನು ಹೀಗೆ ಕಾಡಿಸಿದೆ, ಈ ಥರದ್ದು ಏನಾದರೂ ಘಟನೆಗಳು ನೆನಪಿದಾವ? ನೆನಪಿದೆ ಮೇಡಮ್. ಯಾಕೆಂದರೆ ನಮ್ಮ ಕೈಯಲ್ಲಿ ಅವಾಗ ಏನೂ ಇಲ್ಲ ಅನ್ನೋ ಟೈಮಲ್ಲಿ ನಮ್ಮನ್ನು ಬೇರೆ ಥರದಲ್ಲೇ ನೋಡಿದ್ರು. ಹೌದಾ? ಹೌದು. ಇವ್ರ ಕೈಲಿ ಏನಾಗುತ್ತೆ, ಇವ್ರ ಕೈಲಿ ಏನೂ ಆಗೋದೇ ಇಲ್ಲ. ಕುಟುಂಬದವರ, ಸಮಾಜದವರ ಅಥವಾ ಸುತ್ತಮುತ್ತಲ ಜನಸಾಮಾನ್ಯರ? ಕುಟುಂಬದವರು. ಕುಟುಂಬದಿಂದನೇ ಬಂದಿತ್ತು. ಈ ಬೇರೆ ಕಡೆಯಿಂದ ಬಂದೇ ಇಲ್ಲ, ಇದು ಕುಟುಂಬದಿಂದನೇ ಬಂದಿತ್ತು. ಇವ್ರು ಏನು ಮಾಡ್ತಾರೆ, ಇವ್ರ ಕೈಲಿ ಏನಾಗುತ್ತೆ ಅಂತ ಹೇಳಿದ್ರು. ಅದರಿಂದ ನಾವು ಕಷ್ಟ ಅಂದಾಗ ಯಾರೂ ಬರಲಿಲ್ಲ, ಹೇಗಿದ್ದೀರಾ ಅಂತ ಕೇಳೋಕ್ಕೂ ಬರಲಿಲ್ಲ.
ಆವಾಗ ನನಗೆ ನಾನೇ ಡಿಸೈಡ್ ತೊಗೊಂಡೆ. ನಾವು ಒಂದು ಕಷ್ಟದಲ್ಲಿದ್ದಾಗ ಯಾರೂ ಬರಲಿಲ್ಲ, ನಮ್ಮ ಹತ್ರ ಯಾರಾದರೂ ಕಷ್ಟ ಅಂತ ಬಂದಾಗ ನನ್ನ ಕೈಲಿ ಏನಾಗುತ್ತೋ ಅದು ಮಾಡಬೇಕು ಅಂತ ಡಿಸೈಡ್ ನಾನೇ ತೊಗೊಂಡೆ. ಸವಾಲುಗಳು ಎದುರಿಸೋದು ಅಷ್ಟು ಸುಲಭ ಅಲ್ಲ. ಈಗ ನೀವು ಸಮಾಜ ಸೇವೆ ಅನ್ನುವಂಥ ಲೈನಲ್ಲಿ ಹೋದರೂ ಕೂಡ, ಅಥವಾ ಎಂಥ ಅವಮಾನಗಳನ್ನು ಎದುರಿಸಿ ನಾನು ಮೆಟ್ಟು ನಿಲ್ತೀನಿ ಅನ್ನೋದಾದರೂ ಕೂಡ, ಒಬ್ಬ ಹೆಣ್ಣುಮಗಳಾಗಿ ನೀವು ಅದನ್ನು ನಿಭಾಯಿಸೋದು ಅಷ್ಟು ಸುಲಭ ಆಗಿರಲ್ಲ. ಯಾವ್ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾ ಹೋದ್ರಿ ನೀವು? ಸವಾಲುಗಳಂದರೆ ಕೆಲವರು ಹೇಳ್ತಾರೆ ಮೇಡಮ್, ಏನಂತ ಹೇಳ್ತಾರೆ ಅಂದರೆ ಇವ್ರ ಕೈಲಿ ಏನಾಗುತ್ತೆ, ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂತಾರೆ. ಅದನ್ನು ನಾವು ಒಳ್ಳೆ ಕೆಲಸ ಮಾಡುವಾಗ ಯಾಕೆ ಹೆದರ್ಕೋಬೇಕು? ನಾವು ಮಾಡೋ ಕೆಲಸ ಒಳ್ಳೆ ಕೆಲಸ ಆಗಿರುವಾಗ ಇನ್ನೊಬ್ರಿಗೆ ಯಾಕೆ ಹೆದರಬೇಕು? ನಾವೇನೋ ತಪ್ಪು ಮಾಡುವಾಗ ನನಗೆ ಭಯ ಇರುತ್ತೆ. ನಾವು ಒಳ್ಳೆ ಕೆಲಸ, ನಾವು ತಿನ್ನೋದೊಂದು ಊಟನ ಇನ್ನೊಬ್ರಿಗೆ ದಾನ ಅಂತ ಮಾಡ್ತಾ ಇದ್ದೀವಿ. ನಮ್ಮ ಕೈಲಿ ಏನಾಗುತ್ತೋ ಅದು ಸಪೋರ್ಟ್ ಮಾಡ್ತಾ ಇದ್ದೀವಿ, ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ಆ ಒಂದು ಇದರಿಂದ ಯಾವುದಕ್ಕೂ ನಾನು ಹೆದರ್ಕೊಳ್ಳಲ್ಲ. ಓಕೆ, ನೀವು ಮಾಡೋದು ಒಳ್ಳೆ ಕೆಲಸ ಅಂತ ನಿಮಗೆ ಅರಿವಿದ್ರೂ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳು ನಿಮ್ಮ ಮೇಲೆ ಬರ್ತವೆ. ಅವ್ರು ದುಡ್ಡಿಗಾಗಿ ಮಾಡ್ತಿದ್ದಾರೆ ಅಥವಾ ಮತ್ತೇನಕ್ಕೋ ಮಾಡ್ತಿದ್ದಾರೆ, ಈ ಥರದ್ದೆಲ್ಲ ಕಾಮೆಂಟ್ ಬಂದಾಗ ಏನು ಅನ್ಸುತ್ತೆ ನಿಮಗೆ? ಕಮೆಂಟ್ ಕೊಡೋರು ಎದುರುಗಡೆ ಬಂದು ಕೊಡಬೇಕು, ಎಲ್ಲೋ ನಿಂತ್ಕೊಂಡು ಕಮೆಂಟ್ ಹಾಕ್ದಾಗ ಎದ್ರಕೋಬಾರ್ದು. ಅರ್ಥ ಆಯ್ತಾ? ಯಾಕೆ ಅಂದರೆ ನಾನು ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀನಲ್ವಾ, ನಾನು ಒಳ್ಳೆ ದಾರಿಲಿ ಹೋಗುವಾಗ ಅವ್ರು ಎಷ್ಟೇ ಕಮೆಂಟ್ ಹಾಕ್ಲಿ, ಏನೇ ಕಮೆಂಟ್ ಹಾಕ್ಲಿ, ಭಯ ಬರಲ್ಲ ನನಗೆ, ಯಾವುದಕ್ಕೂ ಭಯ ಬರಲ್ಲ. ಇವತ್ತಿಗೂ ಕೂಡ ಹೆಣ್ಮಕ್ಳು ಅಂದಾಗ ಸೀಮಿತ ಪ್ರಪಂಚದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರು ಅಂದರೆ ಹೆಚ್ಚು ಅಂದರೆ ಒಂದು ಕೆಲಸ ಮಾಡ್ಬೋದು, ಎಲ್ಲೋ ಒಂದು ಕಡೆ ಉದ್ಯೋಗ ಹೋಗ್ಬೋದು, ಮದುವೆ ಆಗ್ತಿದ್ದಂಗೆ ಅವ್ರ ಕುಟುಂಬಕ್ಕಷ್ಟೇ ಸೀಮಿತ ಆಗ್ತಾರೆ. ಇಂಥ ಹೆಣ್ಮಕ್ಳನ್ನು ನೋಡಿದಾಗ ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನೀವು? ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಹೆಣ್ಮಕ್ಳು ಹೆದರಬಾರ್ದು, ಧೈರ್ಯದಿಂದ ನಿಭಾಯಿಸ್ಬೇಕು. ನಾವು ಎದುರ್ಕೊಂಡ್ರೆ ನಮ್ಮನ್ನು ಅಲ್ಲೇ ಕುಂಡ್ರಿಸ್ತಾರೆ. ನಾವು ಯಾವತ್ತೂ ಎದುರ್ಕೊಂಡು ಲೈಫ್ನಲ್ಲಿ ಎದುರ್ಕೊಳ್ಳೋಣ. ಏನಕ್ಕೆ ಎದುರ್ಕೊಳ್ಳೋಣ? ಒಳ್ಳೇದಕ್ಕೆ. ಒಂದು ಒಳ್ಳೆ ಕೆಲಸ ಮಾಡುವಾಗ ಯೋಚನೆ ಮಾಡ್ಬಿಟ್ಟು ಮಾಡೋಣ. ಹಂಗನ್ಬಿಟ್ಟು ಒಳ್ಳೆ ಕೆಲಸ ಮಾಡಿದಾಗೂ ನಾವು ಎದುರ್ಕೋಬೇಕು ಅನ್ನೋದು ನೆಸೆಸಿಟಿ ಇಲ್ಲ ಅಲ್ವಾ? ನಾವೇನಾದರೂ ಬೇರೆದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಎದುರ್ಕೋಬೇಕು. ಬೇರೆ ಫಂಡ್ ಬರ್ತಾ ಇದೆ, ಎಲ್ಲೋ ಒಂದು ಕಡೆ ಬರ್ತಾ ಇದೆ, ನಾನು ಅದರಿಂದ ಹೆಲ್ಪ್ ಮಾಡ್ತಾ ಇದ್ದೀನಿ, ಇವರು ಇಲ್ಲ ಹಿಂಗೆಲ್ಲ ಕೇಳ್ತಾ ಇದ್ದಾರೆ, ನಾನು ಏನು ಹೇಳೋದು ಅಂತ ನನ್ನ ದುಡಿಮೆನೇ ನೋಡಿಕೊಂಡು ನನ್ನ ದುಡಿಮೆಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಾ ಇದ್ದೀನಿ. ಆ ಒಂದು ಇದ್ದಿರುವಾಗ ಯಾರೇನೇ ಮಾತಾಡಲಿ, ಯಾರೇನೇ ಕೇಳಿ ಆನ್ಸರ್ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಇವತ್ತಿನ ಯುವರತ್ನ ಸೇರಿದ ಹಾಗೆ ನಿಮ್ಮ ಈ ಸಮಾಜ ಸೇವೆಯನ್ನು ಗುರುತಿಸಿ ಬೇಕಾದಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬರ್ತವೆ. ಅವಾಗೆಲ್ಲ ಏನನ್ಸತ್ತೆ ನಿಮಗೆ? ನಾನು ಅಂಥ ಒಂದು ಜಾಗದಲ್ಲಿ ನಿಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾನು ಪ್ರಶಸ್ತಿಗೋಸ್ಕರನೇ ಆಗಲಿ, ಒಂದು ಸ್ಥಾನದಲ್ಲಿ ಹೋಗಿ ನಿಲ್ಲಬೇಕು ಅಂತಲೇ ಆಗಲಿ ನಾನೇನೂ ಮಾಡಲಿಲ್ಲ. ನಾನು ಮಾಡಿದ್ದು ಎಷ್ಟೇನೆ, ನಮ್ಮ ಕೈ ನಡೆಯುವಾಗ ನಾವೇನಾದರೂ ಒಬ್ರಿಗೆ ಒಳ್ಳೇದು ಮಾಡಬೇಕು, ಇಲ್ಲ ಸೈಲೆಂಟಾಗಿರಬೇಕು, ಇಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಆಗಲಿ, ಇಲ್ಲ ನಾನು ಮಾಡ್ತಾ ಇದ್ದೀನಿ ಪ್ರಶಸ್ತಿಗೆ ಆಗಲಿ ನಾನು ಯಾವತ್ತೂ ಮುಂದೆ ಬಂದಿಲ್ಲ. ಎಲ್ಲರೂ ನನ್ನನ್ನು ಗುರುತಿಸಿ ಅರಿಸಿ ಕೊಟ್ಟಿರೋರಿಗೆ ಎಲ್ರಿಗೂ ನಾನು ಇಲ್ಲಿಂದನೇ ಚಿರಋಣಿ ಅವರಿಗೆ. ಖಂಡಿತ. ಕೋವಿಡ್ ಸಮಯ ಇಡೀ ವಿಶ್ವವೇ ತತ್ತರಿಸಿ ಹೋಗಿತ್ತು. ಅಂಥ ಸನ್ನಿವೇಶದಲ್ಲಿ 4 ಜನ ಈಗ ನೋಡಿ ಒಬ್ರನ್ನೊಬ್ರು ಮಾತಾಡ್ಸೋಕ್ಕೆ ಯೋಚನೆ ಮಾಡ್ತಿದ್ದಂಥ ಸನ್ನಿವೇಶದಲ್ಲಿ ಅವರಿಗೆ ಜೊತೆಯಾಗಿ ನಿಂತ್ಕೋತೀರಿ, ಅವ್ರಿಗೆ ಬೇಕಾದಂಥ ವಸ್ತುಗಳನ್ನು ಒದಗಿಸುವಂಥ ಕೆಲಸ ಮಾಡ್ತೀರಿ. ಇದ್ರ ಬಗ್ಗೆ ಹೇಳೋದಾದರೆ? ಯಾಕಂದರೆ ಅದು ಸಮಯ ಸಂದರ್ಭ, ಹಾಗೆ ಯಾವ ಟೈಮಲ್ಲಿ ಏನಾಗುತ್ತೋ, ಎಲ್ಲಿ ಯಾವ ಜಾಗದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಮಾತಾಡಿದವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಆ ಒಂದು ಸಂದರ್ಭ ಬಂದಾಗ ನಾನು ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತ್ಕೊಂಡು ಆ ಜಾಗದಲ್ಲಿ ಏನು ಮಾಡಬೇಕು, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡಿಕೊಟ್ಟಿದ್ದೀನಿ. ಇನ್ನು ಪ್ರಕೃತಿ ವೈಪರೀತ್ಯಗಳು ಅಂದಾಗ ಈ ಕೊಡಗು ಭಾಗ ಇರ್ಬೋದು, ಉತ್ತರ ಕರ್ನಾಟಕ ಭಾಗ ಆಗಾಗ ತತ್ತರಿಸಿ ಬಹಳಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ನಾನು ಉತ್ತರ ಕರ್ನಾಟಕ ಭಾಗಕ್ಕಂತೂ ಹೋದಾಗ ಅಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಪ್ರವಾಹ ಬಂತು ಅಂದರೂ ತತ್ತರಿಸುತ್ತೆ, ಬಿಸಿಲು ಹೆಚ್ಚಾಯಿತು ಅಂದರೆ ತತ್ತರಿಸುತ್ತೆ. ಕೊಡಗಲ್ಲಿ ನಾವು ಯಾವತ್ತೂ ಊಹೆನೇ ಮಾಡ್ಕೊಂಡಿರಲಿಲ್ಲ, ಅಂಥ ಒಂದು ಪ್ರಕೃತಿ ವಿಕೋಪ ಆಗೋಯ್ತು. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿನ ನಿರ್ಗತಕರಿಗೆ ನೀವು ಧ್ವನಿಯಾಗಿ ನಿಂತ್ಕೋತೀರಿ, ಅವ್ರಿಗೆ ನೀವು ಸಹಾಯ ಹಸ್ತ ಚಾಚ್ತೀರಿ. ಈ ಘಟನೆಗಳನ್ನು ನೆನೆಸ್ಕೊಳ್ಬೋದು ಮೇಡಮ್. ಯಾಕಂದರೆ ಅದು ಅವಾಗ ಕಣ್ಮುಂದೆ ಬಂದರೆ ಭಯ ಆಗುತ್ತೆ. ಹೌದು. ಯಾಕಂದರೆ ಆ ಜಾಗದಲ್ಲಿ ಯಾರು ನಿಂತಿದ್ರು, ಯಾರಿದ್ರು ಆ ಜಾಗದಲ್ಲಿ ಅದನ್ನ ನೆನೆಸ್ಕೋಬೇಕಲ್ಲ. ಎಷ್ಟೋ ಕುಟುಂಬ ಹೊರ್ಟೋಯ್ತು, ಎಷ್ಟೋ ಅನಾಥರಾಗೋದ್ರು, ಇರೋರೆಲ್ಲ ಕಳ್ಕೊಂಡ್ರು ಆ ಸಂದರ್ಭದಲ್ಲಿ. ಎಷ್ಟೆಷ್ಟೋ ಘಟನೆ ನಡೆದೋಯ್ತು. ಆ ನಡೆದಾಗ ಕುಸ್ತೋಯ್ತು, ಕಷ್ಟಪಟ್ಟಿದ್ ಕಟ್ಟಿದ ಮನೆನೇ ಇಲ್ದಂಗೆ ಆಗೋಯ್ತು. ಹಂಗಾದಾಗ ಇವಾಗ ನಾವು ಒಂದು ಕನಸು ಕಟ್ಟಿ ಒಂದು ಮನೆ ಕಟ್ಟಿರ್ತೀನಿ, ಆ ಕನಸಿನ ಮನೆನೇ ಇಲ್ಲ ಅಂದಾಗ ನಮ್ಗೇನ್ ಅನ್ಸುತ್ತೆ? ನಾವು ಏನ್ ಅನ್ಸುತ್ತೆ ಆ ಟೈಮಲ್ಲಿ? ಖಂಡಿತ ನಮ್ಮ ಆ ಟೈಮಲ್ಲಿ ದಿಕ್ಕು ಬೇಡ, ಮುಗೀತು, ನಮ್ಗೆ ಕೊನೆ ಆಯ್ತು ಅನ್ನೋ ಸಂದರ್ಭ ಬಂದೇ ಬರುತ್ತೆ ಆ ಟೈಮಲ್ಲಿ. ಆಮೇಲೆ ಈಗ
ಜೊತೆಲಿದ್ದು ಅಕ್ಕ ತಂಗಿದಿರಿಲ್ಲ, ಅಣ್ಣ ತಮ್ಮಂದಿರಿಲ್ಲ, ಇಲ್ಲ ನಮ್ಮ ತಂದೆ ತಾಯಿ ಜೊತೆಲಿದ್ದವ್ರು ಅವ್ರ ಇಲ್ಲ ಅಂದಾಗ ಏನ್ ಅನ್ಸುತ್ತೆ, ಒಂದು ಕುಟುಂಬದಲ್ಲಿ ಯಾರೇ ಒಬ್ರು ಇಲ್ಲ ಅಂದ್ರೂ ನೋವಾಗುತ್ತೆ. ನಾವು ಹಂಗಂದ್ರೆ ಅವ್ರನ್ನ ಬಿಟ್ಟು ನಡೆಯೋದು ಹೇಗೆ, ನಾವ್ ಇರೋದು ಹೇಗೆ? ಇವಾಗ ನೈಟು ನಾವು ಜೊತೆಲಿ ಮಲಗಿರ್ತೀನಿ, ಮಲಗಿರೋರು ಜೊತೆಲಿ ಇಲ್ಲ, ಏನೋ ಹಿಂಗಾಗೋಯ್ತು ಆಕಸ್ಮಿಕವಾಗಿ ಅಂದಾಗ ಅದರಲ್ಲಿ 10 ಜನದಲ್ಲಿ 5 ಜನ ಇಲ್ಲ ಅಂದಾಗ ಏನಾಗುತ್ತೆ ಕುಟುಂಬದಲ್ಲಿ? ಹೌದು, ತುಂಬಾ ನೋವಾಗುತ್ತೆ. ಅಂತವ್ರನ್ನೆಲ್ಲ ಭೇಟಿ ಮಾಡಿದಾಗ ಏನ್ ಅನ್ಸ್ತಿತ್ತು? ಅವರೆಲ್ಲ ಹೆಂಗ್ ಮಾತಾಡ್ತಿದ್ರು ನಿಮ್ ಅಲ್ಲ, ನಾನು ಭೇಟಿ ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ಮೂವಿಲಿ ಇದ್ರಲ್ಲಿ ನ್ಯೂಸಲ್ಲಿ ನೋಡಿದಾಗ ತುಂಬಾ ನೋವಾಗೋಯ್ತು ನನಗೆ. ಕಣ್ಣಲ್ಲಿ ನಾನು ಕುತ್ಕೊಂಡ ಕಣ್ಣಲ್ಲಿ ನೀರೇ ಹಾಕ್ಬಿಟ್ಟೆ ನಾನು. ಯಾರಿಗೂ ಇಂಥ ಸಂದರ್ಭ ಬರಬಾರ್ದು. ನಿಮ್ ಪ್ರೇರಣೆ ಆಯ್ತು, ಹೋಗ್ಬೇಕು ಅವ್ರಿಗೆ ಏನ್ ಎಲ್ಲ ಹೋಗ್ಬೇಕು ಅಂತ ಜಾಗದಲ್ಲಿ ನಿಲ್ಲಬೇಕು. ಇಲ್ಲ, ಹೋಗಕ್ಕಾಗ್ಲಿಲ್ವಾ, ನಮ್ಮ ಕಡೆಯಿಂದ ಯಾರಿಗಾನ ಹೋದ್ರೆ ಏನಾದ್ರೂ ಕಳಿಸ್ಕೊಡ್ಬೇಕು, ಅದು ನನ್ನ ಉದ್ದೇಶ. ಕಲಾವಿದರಲ್ಲಿ ಅವರ ಬದುಕಲ್ಲಿ ಏನಾದರೂ ವ್ಯತ್ಯಯ ಆದರೆ ಅವ್ರಿಗೂ ಸಹಕಾರವಾಗಿ ನಿಂತ್ಕೋಬೇಕು ಅನ್ನುವಂತಹ ಮನೋಭಾವ ನಿಮ್ದು ಯಾಕೆ ಬಂತು ಈ ಯೋಚನೆ? ಯಾಕೆ ಅಂದರೆ ಅವರು ಕಲಾವಿದರಾಗಿ ನಮ್ಮನ್ನ ನಗಿಸ್ತಾರೆ. ಹೌದು, ಅವ್ರಿಗೆ ಎಷ್ಟು ನೋವಿದ್ರೂ ಹೇಳ್ಕೊಳ್ಳಲ್ಲ. ಆ ನೋವನ್ನ ತಡ್ಕೊಂಡು ಅವರು ಎಲ್ಲರ ಮುಂದೆ ಬಂದು ಒಂದು ಅವರು ಆಕ್ಟಿಂಗ್ ಆಗಿರ್ಬೋದು, ಅವ್ರು ಏನೇ ಆಗಿರ್ಲಿ, ಅವ್ರನ್ನ ನೋವು ಅವ್ರು ಆಕ್ಟಿಂಗ್ ಮಾಡೋದೇ ನೋಡ್ತೀವಿ, ಅವ್ರನ್ನ ನೋವು ನಮ್ಗೆ ಗೊತ್ತಾಗಲ್ಲ. ಯಾಕೆಂದ್ರೆ ಅವ್ರ ಆಕ್ಟಿಂಗ್ ಮುಖಾಂತರನೇ ಅವರು ನೋವನ್ನ ಮರೆಸ್ತಾರೆ ನಮಗೆ. ನಾವ್ ಏನೇ ಒಂದು ನೋವಲ್ಲಿದ್ರು ಅವ್ರು ಆಕ್ಟಿಂಗ್ ಮುಖಾಂತರನೇ ನೋಡ ಅದನ್ನ ಸೀರಿಯಲ್ ನೋಡ್ದೋ ನಮ್ಗೊಂದು ಪೇನ್ ಕಮ್ಮಿ ಆಯ್ತು, ಏನೋ ಅಲ್ಲಿ ಎಷ್ಟು ಸ್ಮೈಲ್ ಇತ್ತು ಅಂತ ನಮ್ಮ ಜೀವನದ ಘಟನೆನೇ ಅಲ್ಲೇನೋ ಏನೋ ತೋರಿಸ್ತಾವ್ರೆ. ಅಲ್ಲಿ ನಾವೇನಾದ್ರೂ ಎಕ್ಸ್ಚೇಂಜ್ ಮಾಡ್ಕೋಬೋದಾ? ಯಾಕಂದ್ರೆ ಅವರು ಒಂದು ತೆರೆ ಮೇಲೆ ಬಂದು ಅವ್ರ ಅಷ್ಟೊಂದು ಆಕ್ಟಿಂಗ್ ಕೊಟ್ಟು ಫ್ಯಾಮಿಲಿ ಬಿಟ್ಟು, ಇವಾಗ ನೋಡಿ, ಇವಾಗ ನಾನು ನೋಡಿ, ಇವಾಗ ಫ್ಯಾಮಿಲಿ ಬಿಟ್ಟು ಇಲ್ಲಿ ಬಂದು ಕುಂತಿದ್ದೀನಿ. ಹಂಗೆ ಅವರು ಎಲ್ಲ ಫ್ಯಾಮಿಲಿ ಬಿಟ್ಟು ಒಂದು ಅಲ್ಲಿ ಬಂದು ನಿಂತು ಒಂದು ಬಣ್ಣ ಹಚ್ಚಿ ಒಂದು ನಮ್ಮನ್ನ ಸ್ಫೂರ್ತಿ ಕೊಡ್ತಾರೆ ಅಂದ್ರೆ ಅವ್ರಿಗೆ ಯಾಕೆ ನಾವು ಹೆಲ್ಪ್ ಮಾಡಬಾರ್ದು? ಖಂಡಿತ, ಯಾಕೆ ಅವ್ರು ನಿಲ್ಲಬಾರ್ದು, ಅವ್ರ ಜೊತೆಯಲ್ಲಿ ನಿಲ್ಲಬಾರ್ದು? ಇಂಥ ಹಲವಾರು ನಿರ್ಗತಿಕರನ್ನ, ಕೈಲಾಗದವ್ರನ್ನ, ಕಷ್ಟದಲ್ಲಿದ್ದವ್ರನ್ನ ಭೇಟಿ ಮಾಡಿದಾಗ ಅವ್ರ ಮಾತುಗಳು ಹೆಂಗಿರ್ತವೆ ಅಲ್ವಾ? ಆಶ್ರಮಕ್ಕೆ ಹೋದಾಗ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಯಾಕಂದ್ರೆ ನಮ್ಮ ತಂದೆ ತಾಯಿನ ನಾವು ಹೆಂಗ್ ನೋಡ್ಕೊಳ್ತಾ ಇದ್ದೀವಿ ಅಂದ್ರೆ, ನಮ್ಮನ್ನ ನಾವು ಕೆಳಗೆ ಬಿದ್ದಾಗ ನಮಗೆ ಬುದ್ಧಿ ಇಲ್ಲ ಅಂತ ಟೈಮಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸಿದ್ರು ನಮ್ಮ ತಂದೆ ತಾಯಿ. ಇವತ್ತು ಅವ್ರನ್ನ ತಂದೆ ತಾಯಿನ ಅವರು ನಡೆಸ್ಲಿಲ್ವಲ್ಲ, ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ಅದನ್ನ ನೋಡಿದಾಗ ಅದು ಬೇಜಾರಾಗುತ್ತೆ. ಆಮೇಲೆ ಅಲ್ಲಿ ಹೋದಾಗ ಕೂಡ ಎಲ್ಲ ಒಂದ್ ಕಡೆಗೆ ಇದನ್ನೆಲ್ಲ ನೋಡೋದಕ್ಕೆ ಬಂದ್ವಾ ನಾವಿಲ್ಲಿ ಅನ್ಸ್ಬಿಡುತ್ತೆ. ಯಾಕಂದ್ರೆ ನನ್ನ ಫ್ಯಾಮಿಲಿ ಜ್ಞಾಪನ ಬರುತ್ತೆ ಆ ಟೈಮಲ್ಲಿ. ಫ್ಯಾಮಿಲಿನ ಯಾರು ಬಿಟ್ಕೊಡ್ಬಾರ್ದು, ಅಪ್ಪ ಅಮ್ಮನ ಯಾವತ್ತೇ ಆಗ್ಲಿ ಯಾವ ಜಾಗದಲ್ಲಿ ಆಗ್ಲಿ ಬಿಟ್ಕೊಡ್ಬಾರ್ದು. ತನ್ನ ಕುಟುಂಬ ಅಂತ ಬಂದಾಗ ಯಾರನ್ನೂ ಬಿಟ್ಕೊಡ್ಬಾರ್ದು. ಹಲವಾರು ಕಷ್ಟ ಇರುತ್ತೆ, ಏನೇ ಬರಲಿ ಏನೇ ಹೋಗ್ಲಿ, ಕುಟುಂಬದಲ್ಲಿ ಯಾರೇ ಏನೇ ಒಂದು, ಯಾಕಂದ್ರೆ ಜೊತೆಲಿ ಬೆಳೆದಿರ್ತೀವಿ, ಜೊತೆಲಿರ್ತೀವಿ. ಇವತ್ತು ನಾವು ದೂರ ಆದ ತಕ್ಷಣನೇ ಅವ್ರ ಮೇಲೆ ಇವ್ರ ಮೇಲೆ ಅವರು ಬೇಡ ಅಂತ ಹೇಳ್ಬಿಟ್ಟು, ನಾವೆಲ್ಲೇ ಇರಲಿ ನನ್ನ ಕುಟುಂಬ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು, ಆಮೇಲೆ ಇನ್ನೊಂದೇನಂದ್ರೆ ನಮ್ಗೆ ಜನ್ಮ ಕೊಡ್ತಾರೆ, ಅದು ವಿಶೇಷದಲ್ಲಿ ವಿಶೇಷ. ಹೌದು, ಯಾಕಂದ್ರೆ ನಾವೇ ನಮ್ಮ ಮಕ್ಳುಗಳ್ನ ಒಬ್ಬೊಬ್ಬರನ್ನ ಸಾಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮನ್ನ ಎಷ್ಟು ದೊಡ್ಡ ಕುಟುಂಬದಲ್ಲಿ ಸಾಕ್ತಾರೆ ಅಂದಾಗ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾನು ಆ ಜಾಗದಲ್ಲಿ ನೋಡಿದಾಗ ಏನನ್ಸುತ್ತೆ, ನೋವಾಗುತ್ತಲ್ವಾ? ಅದಕ್ಕೆ ನಾನು ಆ ಜಾಗದಲ್ಲಿ ನಾವು ಯಾರನ್ನೂ ನೋಡಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಆಶ್ರಮ ಅಂತ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ನಾವು ಅಲ್ಲಿ ಏನೋ ಒಂದು ಅವ್ರು ನೋಡಿದಾಗ ಖುಷಿ ಆಗ್ಬೇಕು. ಅಲ್ಲಿ ವಾತಾವರಣ, ಅಲ್ಲಿ ಇರೋದು ರೀತಿ, ಆಮೇಲೆ ಪ್ರತಿಯೊಂದು ನೋಡಿದಾಗ ನಾವು ನಾಳೆ ದಿನ ಏನ್ ಸಾಧಿಸ್ತೀವಿ, ಏನ್ ಮಾಡ್ಕೊಳಕ್ಕಾಗತ್ತೆ, ನಾಳೆ ದಿನ ನಮ್ ಲೈಫ್ ಇಷ್ಟ ಆಗ್ಬೋದಲ್ವಾ? ಹೌದು, ಇದನ್ ಬಂದ್ಬಿಡುತ್ತೆ ಮೈಂಡಿಗೆ. ಇವತ್ತು ಅವರೇ ಈ ಜಾಗದಲ್ಲಿ ಬಂದವ್ರೆ ಅಂದ್ರೆ ಬೇರೆಯವ್ರು ಬರಲ್ಲ ಅಂತ ಏನ್ ಗ್ಯಾರಂಟಿ? ಅದರಿಂದ ಯಾವುದೇ ನಾನು ಕೇಳ್ಕೊಳೋದು ಇಷ್ಟೇ, ಸಮಾಜದಲ್ಲಿ ನಾನು ಒಂದೇ ಕೇಳ್ಕೊಳೋದು, ತಂದೆ ತಾಯಿನ ಯಾವತ್ತು ಆಶ್ರಮಕ್ಕೆ ಯಾರು ಬಿಡಬಾರ್ದು ಅಂತ ವಿನಂತಿ ವಿನಂತಿ ವಿನಂತಿ. ಖಂಡಿತ. ನಿಮ್ಮ ಹತ್ರ ಹಲವರು ಸಹಾಯವನ್ನು ಪಡ್ಕೊಂಡಿರ್ತಾರೆ, ಅವರೆಲ್ಲ ಬಂದ್ಬಿಟ್ಟು ಅಮ್ಮ ನಿಮ್ಮಿಂದ ಉಪಕಾರ ಆಯಿತು, ಅಕ್ಕ ನಿನ್ನಿಂದ ನನಗೆ ಭಾಳ ದೊಡ್ಡ ಉಪಕಾರ ಆಯಿತು, ಮೇಡಮ್ ನೀವಿದ್ದಿದ್ದಕ್ಕಾಯಿತು, ಈ ಥರದ್ದೆಲ್ಲ ಮಾತುಗಳು ಬರ್ತವೆ. ಅವಾಗ ಏನು ಅನ್ಸುತ್ತೆ ನಿಮಗೆ? ನಮ್ಗೆ ಎಲ್ಲೋ ಒಂದು ಕಡೆ ಖುಷಿ ಅನಿಸುತ್ತೆ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೌದು. ಇನ್ನೊಂದೇನಂದ್ರೆ ನಮಗೆ ನೋಡ್ದಿರ ನಾನು ಮಾಡಿದ್ದಕ್ಕೆ ಇವತ್ತು ನನ್ನನ್ನು ಅಲ್ಲಿಟ್ಟು ಪೂಜಿಸ್ತಾವ್ರೆ ಅಂತ ಹೇಳ್ಬಿಟ್ಟು, ಅವ್ರ ಫ್ಯಾಮಿಲಿಲಿ ನಾನು ಒಬ್ರು ಆಗಿದ್ದೀನಿ. ಅದೊಂದು ನನ್ನನ್ನು ನಂಬಿ ಬಂದರು, ನನ್ನ ಕುಟುಂಬ ಇದ್ದಂಗೆ ಅವರು. ನನ್ನ ಮನೆ ಬಾಗಿಲಿಗೆ ಯಾರೇ ಬಂದ್ರು ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡಿದಾಗ ನನ್ನ ಕುಟುಂಬದವ್ರ ಥರ ಅವ್ರ ಜೊತೆ ನಾನು ಇರ್ತೇನೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ, ಕಷ್ಟದಲ್ಲಿರ್ತಾರೆ, ಅವ್ರಿಗೆ ಏನೋ ಮಾತು ಕೊಟ್ಬಿಟ್ಟಿರ್ತೀರಿ, ಆಮೇಲೆ ನಿಮ್ಗೆ ಎಲ್ಲಿಂದನೂ ಒಂದು ಸಪೋರ್ಟ್ ಸಿಗುತ್ತೆ, ಅವ್ರಿಗೇನೋ ಹೆಲ್ಪ್ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ. ಆದರೆ ಆ ಟೈಮಿಗೆ ಆಗ್ತಿರಲ್ಲ ಅಂತ ಅಡಕತ್ತಲ್ಲಿ ಸಿಕ್ಕಾಕೊಂಡಿದ್ಯಾ? ಹೌದು ಮೇಡಮ್. ಹೌದಾ? ಹೌದು, ಇದ್ದೆ. ಬಟ್ ಕೇಳಿರ್ತಾರೆ, ಆ ಟೈಮ್ಗೆ ಆಗಿರಲ್ಲ. ಅಂಥ ಟೈಮಲ್ಲಿ ನನ್ನ ಯಜಮಾನ್ರಿಗೆ ಹೇಳಿರ್ತೀನಿ, ನಾನು ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ, ಏನು ಮಾಡೋದು ಅಂದರೆ
ಬೇಜಾರು ಮಾಡ್ಕೊಳ್ಬೇಡ, ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಅಂತೇಳಿ ನಂಗೆ ಅಡ್ಜಸ್ಟ್ ಮಾಡಿ ಕೊಟ್ಟವ್ರೆ. ಸೂಪರ್. ಇಂಥದ್ದು ಗುರಿ ಇಟ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ, ಈ ಆಸೆ ಇದೆ ಅದನ್ನು ಈಡೇರಿಸ್ಕೊಳ್ಬೇಕು ಅನ್ನೋದಾದ್ರೆ ಏನು ಗುರಿ ಇಟ್ಕೊಂಡಿದ್ದೀರಿ? ನನ್ನ ಗುರಿ ಅಂತಂದರೆ ನನ್ನ ತಂದೆ ಇಲ್ಲ ಇವಾಗ, ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ನನ್ನನ್ನು ನಂಬಿ ನನ್ನ ಕುಟುಂಬ ಇದೆ, ಅವ್ರನ್ನ ಚೆನ್ನಾಗಿ ನೋಡ್ಕೋ. ಯಾರೆಲ್ಲ ಇದ್ದೀರಿ ಕುಟುಂಬದಲ್ಲಿ? ನನ್ನ ಮಗ, ನನ್ನ ಯಜಮಾನ್ರು. ಏನು ಮಗ ಏನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ? ಮಗ ವರ್ಕಲ್ಲಿದ್ದಾನೆ, ವರ್ಕ್ ಮಾಡ್ತಿದ್ದಾರೆ. ಹೌದು. ಓಕೆ, ನೀವು ಈ ಸಮಾಜ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಹೇಗೆ? ನಾನು ಇರೋ ಗಂಟ ನಿರಂತರ ನಾನು ಇನ್ನೊಬ್ರಿಗೆ ನಾನು ಹೇಳಕ್ ಹೋಗಲ್ಲ. ನಾನಿಲ್ಲ ಅಂದ್ರೆ ನನ್ನ ಮಗ ಮಾಡ್ತಾರೆ, ನಾನು ಬೇರೆಯವ್ರು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ನಾನು ಇರೋ ಗಂಟನೂ ನಾನು ಮಾಡ್ಕೊಂಡು ಹೋಗ್ತೀನಿ. ನನ್ನ ಕೈಲಿ ಏನಾಗುತ್ತೋ ಅದು ನಾನು ಮಾಡ್ಕೊಂಡು ಹೋಗ್ತೀನಿ. ಹೆವಿ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಕೈಲಾದಷ್ಟು ನನ್ನ ಕೈಲಿ ಆಶೀರ್ವಾದ ಮಾಡ್ತಾರೆ. ಆ ಟೈಮ್ಗೆ ಏನಾಗುತ್ತೋ ಅದು ನಾನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಹೊಸ ಅವಕಾಶಗಳು ಸಿಕ್ತು, NGO ಮಾಡೋದು, ಯಾರೋ ನಿಮಗೆ ಫಂಡನ್ನು ಕೊಟ್ಟರು, ನೀವು ಮುಂದುವರಿಸ್ಕೊಂಡು ಹೋಗಿ, ಈ ಥರದ್ದೆಲ್ಲ ಕೆಲವೊಂದು ಅವಕಾಶಗಳು ಸಿಕ್ಕಿದ್ರೆ ಮುಂದುವರಿಸ್ಕೊಂಡು ಹೋಗ್ತಿಲ್ಲ? ಸ್ವಂತದಲ್ಲೇ. ಓಕೆ. ಅವ್ರು ಯಾರೇ ಬಂದು ನನಗೆ ಈ ಥರ ಬರುತ್ತೆ, ನಾನು ಫಂಡ್ ತೊಗೊಂಡು ಬರ್ತೀನಿ, ನೀವು ಇರಿ ಅಂದ್ರೂ ನೀವು ಇದ್ರಲ್ಲಿ ಬರಬೇಕು ಅಂದ್ರೆ ಅವ್ರು ಎಷ್ಟೇ ಫೋರ್ಸ್ ಮಾಡಿ ನಾನು ಹೋಗಲ್ಲ. ಯಾಕೆ, ಯಾವ ಕಾರಣಕ್ಕೆ ಅಂತ ಹೇಳಿ? ಫಂಡು ನಂದಲ್ಲ, ಅದು ನಾನು ಸಂಪಾದನೆ ಮಾಡಿರೋದಲ್ಲ. ಅದು ಎಲ್ಲಿಂದನೋ ತರಿಸಿ ನನ್ನ ಹೆಸರು ಹಾಕೊಳಕ್ ನನಗೆ ಇಷ್ಟ ಇಲ್ಲ. ಸ್ವಂತದಲ್ಲಿ ಏನಾದರೂ ಮಾಡಿದ್ರೆ 4 ಜನಕ್ಕೆ ಉಪಕಾರ ಆದರೆ ಅದೊಂದು ಸರಿಯಾದ ದಾರಿ ಅಂತ. ನಾನು ನನ್ನ ದುಡಿಮೆಯಲ್ಲಿ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಅದ್ರ ಮೇಲೆ ನನ್ನ ಕೈಲಿ ಏನಾಗುತ್ತೋ ಅದು ನಾನು ಮಾಡ್ಕೊಂಡು ಇನ್ನೊಬ್ರು ಫಂಡ್ ಕೊಡ್ತಾರೆ, ಅದರಲ್ಲಿ NGO ಮಾಡಿದ್ದೀನಿ, ನಾನೊಂದು ಸಂಘ ಸಂಸ್ಥೆ ಕಟ್ಟಿದ್ದೀನಿ, ಅದರಿಂದ ನಾನು ಏನೋ ಹೆಲ್ಪ್ ಮಾಡ್ತೀನಿ ಅಂದರೆ ಆಗಲ್ಲ, ನನ್ನ ಕೈಲಿ ಆಗದೆ ಇರೋದು. ಈಗ ನೀವು ಇಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಯಜಮಾನ್ರ ನೆನಪಿಸ್ಕೊಳ್ತಾ ಇದ್ರಿ, ನಾನು ಏನೇ ಮಾಡ್ತೀನಿ ಅಂದರೂ ಕೂಡ ನಮ್ಮ ಮನೆಯವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ. ಅವ್ರ ಜೊತೆ ನೀವು ಹೆಂಗೆ ಸಪೋರ್ಟಿವ್ ಆಗಿದ್ದೀರಿ ಅವರ ಉದ್ಯಮಕ್ಕೆ, ಅವರ ಕೆಲಸಕ್ಕೆ ಅಂತ ಹೇಳಿ? ಅವರು ಕೆಲಸದಲ್ಲಿ ಏನೇ ಒಂದು ಇದು ಮಾಡಿದ್ರು ನಾವೇನೂ ಇದು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವರು ವರ್ಕ್ ಆ ಥರ ಇರುತ್ತೆ. ಯಾಕಂದ್ರೆ ನನಗೆ ನನ್ನ ಯಜಮಾನರು ತುಂಬ ಸ್ಫೂರ್ತಿಯಾಗಿದ್ದಾರೆ, ಸಪೋರ್ಟ್ ಆಗಿದ್ದಾರೆ. ಆ ಥರ ಒಂದು ವ್ಯಕ್ತಿನ ನನ್ನ ಜೀವನದಲ್ಲಿ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಷ್ಟು ತುಂಬ ದೊಡ್ಡ ವ್ಯಕ್ತಿ, ತುಂಬ ಒಳ್ಳೆ ವ್ಯಕ್ತಿ. ಆ ವ್ಯಕ್ತಿಗೆ ಆ ವ್ಯಕ್ತಿ ಜೊತೆಲಿ ನಾನಿರೋ ಗಂಟ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಆಸೆ. ಓಕೆ. ಅವರು ನೀವಿಬ್ಬರು ಸೇರಿ ಮುಂದೊಂದು ದಿವಸ ದೊಡ್ಡ ಮಟ್ಟದಲ್ಲಿ ಏನಾದರೂ ಸಮಾಜ ಸೇವೆ ಇರ್ಬೋದು, ರಾಜಕೀಯಕ್ಕೆ ಹೋಗೋದು, ಅಥವಾ ಮತ್ತೆ ಯಾವುದೋ ಅವಕಾಶಗಳು ಸಿಕ್ಕಿದ್ರೆ ಜೊತೆಯಾಗಿ ಮಾಡುವಂಥ ಏನಾದರೂ ಇಚ್ಛೆ, ಆ ಥರದ್ದು ಏನಾದರೂ ಮಾತುಕತೆಗಳೇನಾದರೂ ನಡೀತವೆ? ರಾಜಕೀಯಕ್ಕೆ ಬರೋ ಇಚ್ಛೆ ಇಲ್ಲ, ಸೇವೆ ಸಲ್ಲಿಸೋದು ಇಚ್ಛೆ ಇದೆ. ನಮ್ಮ ಕೈಲಿ ಏನಾಗುತ್ತೋ ನಾವೇನು ತಗೊಂಡು ಹೋಗ್ತೀವಿ. ನನ್ನ ಯಜಮಾನ್ರು ಹೇಳೋದು ಇಷ್ಟೇ, ನಾವೇನು ತಗೊಂಡು ಹೋಗ್ತೀವಿ, ನಾವೇನೇ ಮಾಡಿದ್ರು ಒಳ್ಳೆ ಕೆಲಸ ಮಾಡೋಣ, ಒಳ್ಳೇದು ಮಾಡೋಣ ಇರೋ ಅಷ್ಟು ದಿನ. ನಾವು ಒಳ್ಳೇದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟಿದಂತೂ ಮಾಡೋದು ಬೇಡ. ಹಲವಾರು ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬಂದಾಗ ನಿಮ್ಮ ಮನೆಯವರು ಯಾವ ಥರ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಏನು ಹೇಳ್ತಾರೆ ಅವರು? ಅವ್ರು ಹೇಳಿದ್ರು, ನೀನು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾಕಂದರೆ ನಾನು ಒಂದು ರೈತರ ಕುಟುಂಬದಿಂದ ಬಂದಿತ್ತು. ಆ ರೈತರ ಕುಟುಂಬದಿಂದ ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂದಾಗ ನನ್ನ ಯಜಮಾನರು ತುಂಬ ಖುಷಿಪಟ್ಟರು. ಇವತ್ತು ಬಹುತೇಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ವಿಶೇಷವಾಗಿ ಎಜುಕೇಷನ್ ಇಲ್ಲ, ಜೊತೆಗೆ ಈಗಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಬೇಗ ಮದುವೆ ಮಾಡುವಂಥದ್ದು, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಆಗದಿರುವಂಥ ಸಿಚುವೇಶನನ್ನು ಎದುರಿಸುವಂಥ ಪರಿಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದೊಂಥರ ಪಿಡುಗಾಗ್ಬಿಟ್ಟಿದೆ ಅಂತ. ಯಾಕಂದರೆ ಅಲ್ಲಿ ಮನೆ ಸಮಸ್ಯೆ ಇರ್ಬೋದು, ಅವ್ರದ್ದು ಆರ್ಥಿಕವಾಗಿ, ಅಲ್ಲಿ ಅವ್ರ ಕುಟುಂಬದ ಸಮಸ್ಯೆ ಇದ್ದೇ ಇರುತ್ತೆ. ಅಲ್ಲಿ ಯಾವುದನ್ನು ತಗೊಂಡು ಬಂದಾಗೂ ಕೂಡ ಡಿಸೈಡ್ ನಮ್ದಾಗಿರುತ್ತೆ. ನನಗೆ ಇಂಥ ಪರಿಸ್ಥಿತಿಲಿ ಇದ್ದೀನಿ, ನಾನು ಏನು ಮಾಡಬೇಕು, ನಾನು ಏನು ಮಾಡಬಾರ್ದು ಅಂದಾಗ ಕುತ್ಕೊಂಡು ಡಿಸೈಡ್ ಮಾಡ್ಕೊಳ್ಳೋ ಅಂತ ಇಚ್ಛೆನೂ ನಮ್ಗಿದ್ದೇ ಇರುತ್ತೆ. ಪ್ರತಿಯೊಂದು ಆಯ್ಕೆ ನಮ್ದಾಗಿರುತ್ತಲ್ವಾ, ನಾವು ಆಯ್ಕೆ ಮಾಡ್ಕೋಬೇಕು, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲಿಗೆ ಹೋದ್ರೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಹಸ್ವಾದ ಊಟ ಮಾಡ್ತೀವಿ, ನಮ್ಗೇನು ಬೇಕೋ ತೊಗೊಳ್ತೀವಿ. ಹಾಗೇನೆ ಒಂದು ಯೋಚನೆ ಮಾಡೋ ಶಕ್ತಿನೂ ನಮ್ಮಲ್ಲಿರಬೇಕು. ಸಂಘ ಸಂಘಟನೆ ಅಂತ ಏನಾದರೂ ಮಾಡಿಕೊಂಡು ಮಹಿಳೆಯರನ್ನೆಲ್ಲ ಒಗ್ಗೂಡಿಸ್ಕೊಂಡು ಏನಾದರೂ ಮುಂದುವರಿಯಂಥ ಇಚ್ಛೆ ಇದೆಯಾ? ಅಂಥ ಸಂಘ ಸಂಘಟನೆ ಅಂತ ಬಂದಾಗ ಅವ್ರ ಕೈ ಜೋಡಿಸ್ತೀನಿ ಹೊರತು ನಾನು ಅದರಲ್ಲಿರೋದು ಸುಳ್ಳು. ಖಂಡಿತ. ಸಮಾಜಕ್ಕೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಏನು ಕೊಡೋದಕ್ಕೆ ಬಯಸ್ತೀರಿ? ಯಾಕಂದರೆ ಏನು ಕೊಡೋದಂದರೆ, ಎಲ್ರಿಗೂ ಒಳ್ಳೇದಾಗಲಿ, ಒಂದು ಹೆಣ್ಮಕ್ಳು ಯಾವತ್ತೇ ಆಗಲಿ ಮನೇನೂ ಗೆದ್ದು ಮನಸ್ಸು ಗೆದ್ದು ಹೊರಗಡೆನೂ ಗೆಲೀಲಿ ಅನ್ನೋ ಆಸೆ ನನಗೆ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಹೆಣ್ಮಕ್ಳು ಅಂದ್ರಾಗ ಸೀಮಿತ ಪ್ರಪಂಚ, ಅದನ್ನು ಮೀರಿ 4 ಜನಕ್ಕೆ ಉಪಕಾರ ಆಗುವಂಥ ಬದುಕನ್ನು ನಡೆಸ್ತಾ ಇದ್ದೀರಿ. ನಿಮ್ಮ ಮುಂದಿನ ಜೀವನ ಸುಖವಾಗಿರಲಿ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಈ ಕಾರ್ಯಕ್ರಮದ ಮೂಲಕ ನಾವು ಕೂಡ ವಿಶ್ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀ ದೇವಿ ಅವರು ಭಾಗಿಯಾಗಿದ್ದು, ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಹೆಣ್ಣುಮಕ್ಕಳು ಅಂದಾಗ ಕೆಲವೊಂದು ಭಾಗದಲ್ಲಿ, ವಿಶೇಷವಾಗಿ ಗ್ರಾಮೀಣ ಭಾಗ ಅಂದಾಗ ಸೀಮಿತ ಪ್ರಪಂಚ, ಸೀಮಿತ ಬದುಕನ್ನು ನಡೆಸ್ತಾ ಇರ್ತಾರೆ. ಅವರ ಜವಾಬ್ದಾರಿ ಕೂಡ ಸೀಮಿತವಾಗಿರುತ್ತೆ. ವಿವಿಧ ಕ್ಷೇತ್ರಗಳಲ್ಲಿ ಛಾಪನ್ನು ಮೂಡಿಸುವಂಥ ಪ್ರಯತ್ನಗಳು ಕೆಲವೊಮ್ಮೆ ಮೊಟಕುಗೊಂಡು ಬಿಡುತ್ತವೆ. ಆದರೆ ಡಾಕ್ಟರ್ ಲಕ್ಷ್ಮೀ ದೇವಿಯವರು ಅದನ್ನೆಲ್ಲ ಮೀರಿ ಸಮಾಜಕ್ಕೆ ಉಪಕಾರವಾಗುವಂಥ ಹಲವಾರು ಕೆಲಸಗಳನ್ನು ಕಳೆದ 20 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಅವರ ಮುಂದಿನ ಸಮಾಜ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.